ಕೇಂದ್ರ ಸರ್ಕಾರ ಘೋಷಿಸಿರುವ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿ ಕೇಂದ್ರಕ್ಕೆ ಶಾಸಕ ಬಿ ದೇವೇಂದ್ರಪ್ಪ ಚಾಲನೆ ನೀಡಿದರು. ಜಗಳೂರು ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಿಂದ ಹಮ್ಮಿಕೊಂಡಿದ್ದ 2025-26ನೇ ಸಾಲಿನ ರಾಗಿ ಖರೀದಿ ಕೇಂದ್ರವನ್ನು ಶಾಸಕ ಬಿ ದೇವೇಂದ್ರಪ್ಪ ಹಾಗೂ ಅಧಿಕಾರಿಗಳು ಮುಖಂಡರು ರಾಗಿ ರಾಶಿಗೆ ಪೂಜೆ ಸಲ್ಲಿಸಿ ನಂತರ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ರೈತರಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸೈಯದ್ ಕಲೀಂ ಉಲ್ಲಾ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಡಿಡಿ ಮಧುಸೂದನ್, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಶಂಶೀರ್ ಅಹಮದ್, ನಿವೃತ್ತ ಅಧಿಕಾರಿ ಮಹೇಶ್ವರಪ್ಪ, ಓಮಣ್ಣ, ವೆಂಕಟೇಶ್, ಪ್ರಕಾಶ್ ರೆಡ್ಡಿ, ನಾಗೇಂದ್ರ ರೆಡ್ಡಿ, ಎಪಿಎಂಸಿ ಕಾರ್ಯದರ್ಶಿ ಶಿವಕುಮಾರ್, ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಸ್ಥಾಪಕ ಮನು ಇದ್ದರು. ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ರೈತರು ಅಂದರೆ ಮುಕ್ತರು, ಅವರು ಸುಮ್ಮನಿದ್ರೆ ರೈತರಿಗೆ ಎರಡು ತುದಿ, ಸುಮ್ಮನಿದ್ರೆ ಶಾಂತಿ, ಎದ್ದು ನಿಂತರೆ ಕ್ರಾಂತಿ ಅಂತ ಮುಕ್ತರನ್ನು ಜೀವಟದು ತೊಟ್ಲು ತೂಗೋದು ಮಾಡ ಕಾಣದ ಕೈಗಳು ಮಾಡ್ತಾರೆ. ಹಾಗೆ ರೈತರಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ, ಅದನ್ನು ಮಾಡಿಯಾಗಿದೆ. ನಿಜವಾಗಿರ್ತಕ್ಕಂಥ ರೈತರು 2023ರಲ್ಲಿ ನಮ್ಮ ಬಸಾಪುರದ ಸಹೋದರ ಹೇಳ್ತಾ ಇದ್ದ, ಬೆಂಬಲ ಬೆಲೆ ಸಿಗುತ್ತಂತ ಇಲ್ಲಿ ಬಿಟ್ಟಿವಿ, ಸಂತಿಗಿನ ಮೊದಲು ಗಂಟುಗಳ್ರು ನೆರ್ತರು ಅಂತ ಹೇಳಿ ನಿಜವಾದ ರೈತರಿಗೆ ಸಿಗೋವನ್ನಂತ ಕಣ್ಣಿಗೆ ಒತ್ತಿಕೊಂಡು ತಂದಂತ ಮಾವನ್ನ ಬಿಟ್ಟಂತ ರೈತ ಎಲ್ಲೋ ಕೊನೆಯಲ್ಲಿದ್ದ. ಈ ಗಂಟುಗಳನ್ನ ಮೊದಲು ಬಂದು ತಗೊಂಡು ಹೋದ. ಹಾಗಾಗಿ ಎಲ್ಲ ಕಡೆ ಅಮಾಯಕ ರೈತ ಶೋಷಣೆಗೊಳಪಟ್ಟ. ಅದು ನಾನು ಮನಗಂಡು ಸೆಷನ್ ನಡೀತಾ ಇತ್ತು, ಮೊದಲನೇ ಶಾಸಕನಾಗಿ ಮೊದಲನೇ ಅವಧಿಯಲ್ಲಿ. ಇವರು ಬಂದರು ಅಂತೇಳಿ ನಾನು ಸೆಷನ್ ಬಿಟ್ಟು ಇಲ್ಲಿ ಬಂದೆ. ನಾನು ನಿಮ್ಮ ಆಹಾರ ನಿಗಮದ ಕಚೇರಿಯನ್ನು ನೋಡಿದ್ದ ಅವತ್ತೇ ಮೊಟ್ಟ ಮೊದಲ ಬಾರಿಗೆ ಎತ್ತಿತ್ತು. ಹೇಳ್ತಾ ಇದ್ರು, ಪ್ರತಿ ಸಾರಿ ಸುಮಾರು ಇದನ್ನು ಕ್ಲಿಯರ್ ಆಗೋಕ್ಕೆ 4-5 ಅಂಗಡಿಗಳು ಚೇಂಜ್ ಆದರು. ಒಬ್ಬರಿಗೆ ಪಾಠ ಮಾಡಿ ಇದರ ಸಮಸ್ಯೆ ಹೇಳ್ಕೊಡೋತ್ತಿಗೆ ಇನ್ನೊಬ್ಬರು ಬರ್ತಿದ್ದ, ಮತ್ತೆ ಅವನಿಗೆ ಹಿಂದೆ ಹೇಳ್ಕೊಂತ ಹೋಗ್ಬೇಕು. ಎಲ್ಲ ಏನೇನೋ ಆಯಿತು. ಆದರೆ ಕೊನೆಗೆ ಒಪ್ಕೊಂಡು ಕೊಡೋದಕ್ಕೆ ಅನೇಕ ಕಂಡೀಷನ್ ಮಾಡಿ ಇಲಾಖೆ. ಆದರೆ ಯಾರು ಒಬ್ಬ ಇಲಾಖಾಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ. ಇನ್ನು ಎಷ್ಟೋ ರೈತರು ಆತ್ಮಹತ್ಯೆಗೆ ಆಲೋಚನೆ ಮಾಡ್ತಾ ಇದ್ರು. ಅಂತ ಸಂದರ್ಭ ಮನಗಂಡು ಏನು ಮಾಡೋಂಗಿಲ್ಲ. ಯಾವುದೋ ಒಂದು ತಗಣಿ ಹುಲ್ಲಿನ ಮನೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ, ಅದನ್ನ ಹಿಡಿಯಕ್ಕೆ ಸಾಧ್ಯ ಆಗಲ್ಲ.